ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ಗಣಪತಿ ದೇವಸ್ಥಾನದ ಜಾತ್ರೆಯ ಪ್ರಯುಕ್ತ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾಗರ ನಗರಸಭೆ ಸದಸ್ಯರಾದ ಲಿಂಗರಾಜು ಸಂಚಾಲಕರಾಗಿ, ಕೆಸಿ ನವೀನ್ ಸಂಚಾಲಕರಾಗಿ, ಪಾಂಡುರಂಗ ಅಧ್ಯಕ್ಷರಾಗಿ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಮೈತ್ರಿ ಪಾಟೀಲ್ ಭಾಗವಹಿಸಿ ಮಾತನಾಡಿದರು. ಅವರು ಮಾತನಾಡಿ, ಜಾತ್ರೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಏಕತೆಯನ್ನು ಬಲಪಡಿಸುತ್ತವೆ ಎಂದು ತಿಳಿಸಿದರು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಹಾಗಣಪತಿ ದೇವಸ್ಥಾನದ ಅನ್ನ ಸಂತರ್ಪಣೆ ಕಾರ್ಯಕ್ರಮ 3ನೇ ದಿವಸ ಇವತ್ತು ನಡೀತಾ ಇದೆ. ಅಧ್ಯಕ್ಷರು ಪಾಂಡುರಂಗ ಅವರು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ನಡೆಸ್ತಾ ಇದ್ದೀವಿ. ಇವತ್ತಿನ ಅನ್ನದಾಸೋಹದ ಪ್ರಾಯೋಜಕರು MNH ಅವರು, MN ನಗರವರು ಮತ್ತು ಇತರರೆಲ್ಲ ಸೇರಿಕೊಂಡು ಸ್ಪಂದಿಸಿದ್ದಾರೆ. ಇದಕ್ಕೆ ನಮ್ಮ ಮಾಜಿ ನಗರಸಭಾ ಸದಸ್ಯರು ಲಿಂಗರಾಜ್ನವರು ಭಾರಿ ಸಾಥ್ ಕೊಟ್ಟಾರೆ ನಮಗೆ. ಆಮೇಲೆ ಈ ಸಲ ವಿಶೇಷ ಏನು ಅಂದರೆ 25-30 ವರ್ಷ ಹಿಂದಿಂದ ನಡೆದಿರೋಂಥದ್ದು ಕಟ್ಟಿಗೆ ಒಲೆಯಲ್ಲಿ ನಾವು ಗ್ಯಾಸ್ ಸಿಲಿಂಡರ್ ಅಭಾವ ಇರೋದ್ರಿಂದ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಜನರು ಎಲ್ಲ ಭಾರಿ ಸಂತೋಷವಾಗಿ ನಡೆದರೆ ಇಲ್ಲಿ ಯಾವ ಥರದ್ದು ಸಮಸ್ಯೆ ಆಗದೆ ನೋಡ್ಕೊಳ್ತಾ ಇದ್ದೀವಿ. ಸಮಸ್ಯೆ ದೇವರದಿಂದ ಏನು ನಡೀತಾ ಸಮಸ್ಯೆ. ಆಮೇಲೆ ಬೇಕಾದಷ್ಟು ಜನ ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ಯಾರೆ. ನೋಡಿ, ಏನು ಗಣಪತಿ ಜಾತ್ರೆ ನಡೀತಾ ಇದೆ. ಕಳೆದ 3 ದಿವಸದಿಂದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಆಗ್ತಿದೆ. ಸಾಗರದ ಎಲ್ಲ ಜನರು ಕೂಡ ಈ ಒಂದು ಅನ್ನ ಸಂತರ್ಪಣೆ ಭಾಗವಹಿಸ್ತಾ ಇದ್ದಾರೆ ಮತ್ತು ದಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ಇದು ಮುಜರಾಯಿ ದೇವಸ್ಥಾನ ಆಗಿ ಇಂಥ ಕಾರ್ಯಕ್ಕೆ ಹಣ ಬರೋದಿಲ್ಲ ಸರ್ಕಾರದ, ಆದರೆ ದಾನಿಗಳ ಈ ಒಂದು ಇದಕ್ಕೆ ಹಣವನ್ನು ಕೊಟ್ಟು ಈ ಒಂದು ಅನ್ನ ಸಂತರ್ಪಣೆ ಮಹಾಕಾರ್ಯವನ್ನು ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಮಹಾಗಣಪತಿ ಆಶೀರ್ವಾದ ಸಿಗಲಿ ಅಂತ ಊಟ ಮಾಡಿದಾರ. ಶನಿವಾರ ತನಕ ಈ ದಿನ 3ನೇ ದಿನದ ಅನ್ನ ಸಂತರ್ಪಣೆ ಆಗಿದ್ದು, ಜಾತ್ರಾ ಮಹೋತ್ಸವದ 3ನೇ ದಿನ ಆಗಿರ್ತದೆ. ಇವತ್ತು ನಾವು ಎಲ್ಲ ಭಕ್ತಾದಿಗಳಿಗೂ ಬಂದಂಥ ಭಕ್ತಾದಿಗಳು ಅನ್ನ ಸಂತರ್ಪಣೆ ಏರ್ಪಡಿಸಿರ್ತೇವೆ. ಈ ಅನ್ನ ಸಂತರ್ಪಣೆ ಹೆಂಗಿರುತ್ತಪ್ಪ ಅಂದರೆ ಮದುವೆ ಮನೆ ಊಟ ಇದ್ದಂಗೆ ಇರ್ತದೆ ಸಾಮಾನ್ಯ, ಅದಕ್ಕಿಂತ ಹೆಚ್ಚಾಗಿರ್ತದೆ. ಎಲ್ಲ ದಾನಿಗಳು ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ದಾನಿಗಳಿಗೆ ಎಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ಸಾಗರ ದೇವತೆ ನಂಗಿದೆ. ಮಾರಿ ಜಾತ್ರೆ ಮತ್ತು ಗಣಪತಿ ಜಾತ್ರೆ ಎರಡೂ ಜಾತ್ರೆಯಲ್ಲೂ ಯಾವ ಗೊಂದಲನೂ ಆಗಲ್ಲ. ನನ್ನೊಬ್ಬಳೇ ತೆಗಿಯಬೇಡ. ಪ್ರತಿ ವರ್ಷದಂತೆ ಇತಿಹಾಸ ಪ್ರಸಿದ್ಧ ಗಣಪತಿ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಅದರಲ್ಲೂ ಎಲ್ಲ ಭಕ್ತಾದಿಗಳು ಸೇರಿ, ಇಲ್ಲಿಯ ಕಮಿಟಿಯವರು ಸೇರಿ ತುಂಬ ಚೆನ್ನಾಗಿ ಈ ಅನ್ನ ಸಂತರ್ಪಣೆ ನಡೀತಾ ಇದೆ. ಈ ಅನ್ನ ಸಂತರ್ಪಣೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ನಮ್ಮನೆಯ ಕಾರ್ಯ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಕೂಡ ಅದೇ ರೀತಿಯಾಗಿ ಚೆನ್ನಾಗಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಎಲ್ರಿಗೂ ಆ ಮಹಾಗಣಪತಿಯ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು, ಸಾಗರ ಜನತೆಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾಯಿ ಮುಖಾಂತರ 6 ದಿನದ ಸಿಹಿಯ ಸೇವಕರ್ತರು ಹಾಗೆ ನಮಗೆ ಈ ದಾಸೋಹಕ್ಕೆ ಸಹಕರಿಸಿದವರು ಶ್ರೀ ಮೋಹನ್ ದಾಸ್ ಪೈ. ರೈಸು, ಸಾಂಬಾರು, ತಿಳಿಸಾರು ಆಗ ಲಾಸ್ಟಲ್ಲಿ 2 ಕೌಂಟರ್ ಮಾಡಿದ್ದೀವಿ. 2ರಲ್ಲೂ ಅನ್ನ, ತಿಳಿಸಾರು, ಸಾಂಬಾರು ಅಲ್ಲಿ ವಿತರಣೆ ಬಡಿಸ್ತಾ ಇದ್ದಾರೆ. ಈ ಕಡೆ ಮೊದಲನೇ ಇದರಲ್ಲಿ 2 ಲೈನ್ 2 ಕಡೆಯಲ್ಲಿ ಬಡಿಸ್ತಾ ಇದ್ದಾರೆ. ದಯವಿಟ್ಟು 2 ಕಡೆಯಲ್ಲೇ ಬಂದ್ಬಿಟ್ಟು ಶಾಂತವಾಗಿ ಊಟ ಮಾಡ್ಕೊಂಡು ಹೋಗಿ. ತಟ್ಟೆಗಾರ ಪ್ರಶ್ನೆ ಬಿಡಬೇಡಿ. ದೇವ್ರ ಪ್ರಸಾದನ್ನ ಎಷ್ಟು ಮಾಡಿ ಕೇಳಿ ಹಾಕಿ. ದಯವಿಟ್ಟು ತಟ್ಟೆಗಾರ ಬಿಡಬೇಡಿ. ಕೂತ್ಕೊಳ್ಳೋಣ ಮೇಡಮ್, ಕೆಳಗಡೆ ಕೂತ್ಕೊಳ್ಬೇಡಿ ಮೇಡಮ್. ತಟ್ಟೆ ಮೇಲೆ ಮ್ಯಾಟ್ ಮೇಲೆ ಕೂತ್ಕೊಳ್ಬೇಡಿ. ದಾಟಿ ಆ ಕಡೆ ಮದನ್ನವರ ಬನ್ನಿ ಬೇಗ ಬನ್ನಿ. ಅನ್ನ ಸಂಭಾಷಣೆ ಊಟ ಮಾಡಿ ಅಲ್ಲಿ ತೊಂದರೆ ಆಗುತ್ತೆ. ಎಲ್ಲರೂ
ರವಿ ವಸರಾಣಿ ಅವರು ಈ ಜನದ ಸಿಎಂ ಪ್ರಾಯೋಜಕರು. ನೂತನ್ ಟೌನ್ ರವಿ ವಸರಾಣಿ ಅವರು. ಈ ದಿನದ ಅನ್ನ ಸಂತರ್ಪಣೆಯ ಪ್ರಾಯೋಜಕರು ಶ್ರೀಯುತ ಮುದುಕೂರು ನರಸಿಂಹ ಅಮಿತ್ ವಿನಯ್.